ನಿಮ್ಮ ದೇಸಿ ತಳಿಗಳಿಂದ ಯಾವ ಥರ ಬ್ರ್ಯಾಂಡಿಂಗ್ ಮಾಡೋದು ಅನ್ನೋದನ್ನೇ ನಾನು ಕಂಬೈನ್ ಮಾಡ್ತೀನಿ. ಬ್ರ್ಯಾಂಡ್ ಅಂತ ಅಂದಾಗ ಏನು, ಯಾವುದಕ್ಕೋಸ್ಕರ ಅದರ ಅವಶ್ಯಕತೆ ಇದೆ, ಬ್ರ್ಯಾಂಡಿಂಗ್ ಅನ್ನೋದು ಯಾಕೆ ಮಹತ್ವ ಪಡೆದುಕೊಳ್ಳುತ್ತೆ ಅನ್ನೋದಾದರೆ, ನಿಮ್ಮ ಒಂದು ಪದಾರ್ಥಗಳನ್ನು ಜನರಕ್ಕೆ ಮುಟ್ಟಿಸ್ಲಿಕ್ಕೆ, ಮತ್ತು ದಿನಗಳಿಗಾಗಿದ್ದರೆ ಜನ ಅದನ್ನು ನೆನಪಿಸ್ಕೊಳ್ತಾರೆ. ಆ ರೀತಿ ನೀವು ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡಿ, ಈ ಚೀನಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಉತ್ಪನ್ನ ಆಗಿರ್ಬೋದು ಅಥವಾ ಪದಾರ್ಥ ಆಗಿರ್ಬೋದು, ಆ ಹೆಸರು ಎಷ್ಟೇ ವರ್ಷಗಳಾದರೂ ನಿಮ್ಮ ತಲತಲಾಂತರಗಳಿಂದನೂ ಕೆಲವೊಂದಷ್ಟು ಬ್ರ್ಯಾಂಡ್ಗಳು ಆ ಒಂದು ಹೆಸರನ್ನು ಉಳಿಸ್ಕೊಂಡು ಬಂದಿರ್ತಕ್ಕಂಥದ್ದು ಇರ್ತದೆ. ನಾವು ರೈತರು ನಮ್ಮ ಉತ್ಪನ್ನಗಳಿಗೂ ಕೂಡ ಒಂದು ಬ್ರ್ಯಾಂಡನ್ನು ಕಟ್ಕೊಳ್ಬೇಕಾಗ್ತದೆ. ಆ ಒಂದು ಬ್ರ್ಯಾಂಡ್ ಹೆಸರನ್ನು ಇಟ್ಕೊಂಡು ನಾವು ಮುಂದೆ ಮಾರುಕಟ್ಟೆಗೆ ಹೋಗೋದಾದರೆ, ನಾವು ಬೆಳೀತಕ್ಕಂಥ ಬೆಳೆಗಳಾಗಿರ್ಬೋದು ಅಥವಾ ಮಾಡ್ತಕ್ಕಂಥ ಪದಾರ್ಥಗಳಾಗಿರ್ಬೋದು ಅಥವಾ ಮೌಲ್ಯವರ್ಧಿತದ ಪದಾರ್ಥಗಳಿಗೆ ಒಂದು ಹೆಸರನ್ನು ಕೊಟ್ಟು ಅದನ್ನು ಜನಗಳಿಗೆ ತಲುಪಿಸ್ತಕ್ಕಂಥದ್ದು. ಒಂದು 3-4 ಅಂಶಗಳನ್ನು ನಾವು ಈ ಹೆಸರನ್ನು ಅಥವಾ ಬ್ರ್ಯಾಂಡನ್ನು ಸೂಚಿಸುವಾಗ ಅಥವಾ ಅದನ್ನು ರಿಜಿಸ್ಟರ್ ಮಾಡಿಸುವಾಗ ಮನದಲ್ಲಿ ಇಟ್ಕೊಳ್ತಕ್ಕಂಥದ್ದು. ಒಂದು, ಸುಲಭವಾಗಿ ಜನ ಅದನ್ನು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು. ನೀವು ಯಾವುದೋ ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಹೆಸರನ್ನ ಇಟ್ಟರೆ ಅವರಿಗೆ ಅದನ್ನು ನಾಲ್ಗೆ ತಿರ್ಸ್ಲಿಕ್ಕೂ ಬರಲಿಲ್ಲ ಅಂತಂದರೆ ಅದು ಆ ಬ್ರ್ಯಾಂಡನ್ನು ಅಥವಾ ಹೆಸರನ್ನು ನಾವು ಮುಂದೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಲಿಕ್ಕಾಗಲಿ ಅಥವಾ ಅದನ್ನು ಪ್ರಮೋಟ್ ಮಾಡಲಿಕ್ಕಾಗಲಿ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಅಂಶ ಏನಂತಂದರೆ, ನೀವು ಸುಲಭವಾಗಿ ಜನಗಳಿಗೆ ಅವರ ಮೈಂಡಲ್ಲಿ ರಿಜಿಸ್ಟರ್ ಆಗ್ತಕ್ಕಂಥ ಒಂದು ಅಂಶವನ್ನು ಗಮನದಲ್ಲಿ ಇಟ್ಕೋಬೇಕು. ಮತ್ತು ಪ್ರಾದೇಶಿಕವಾಗಿ ಯಾವುದಾದ್ರೂ ಒಂದು ಮಹತ್ವ ಇದ್ದರೆ ಆ ಒಂದು ಅಂಶವನ್ನು ನೀವು, ಫಾರ್ ಎಕ್ಸಾಂಪಲ್ ಈಗ ಚನ್ನಪಟ್ಟಣದ ಗೊಂಬೆ, ಸೊ ಗೊಂಬೆ ನಾಡು ಅಂತಲೇ ಸುಮಾರಷ್ಟು ಬ್ರ್ಯಾಂಡ್ಗಳಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಆ ರೀತಿ ಆ ಒಂದು ಪ್ರದೇಶದ ಮಹತ್ವವನ್ನು ಕೂಡ ನಿಮ್ಮ ಒಂದು ಪದಾರ್ಥ ಚನ್ನಪಟ್ಟಣ ಗೊಂಬೆ ನಾಡಿಗೂ ಅಥವಾ ನಿಮ್ಮ ಪ್ರಾಡಕ್ಟ್ಗೂ ಸಂಬಂಧನೇ ಇಲ್ಲದೆ ಇರ್ಬೋದು. ಪ್ಯಾಕೆಟ್ ಒಳಗಡೆ ಇಡೋದು ಇಡ್ಲಿ ಮಿಕ್ಸು, ಆದರೆ ಗೊಂಬೆ ನಾಡು ಫುಡ್ಸ್ ಅಂತ ಮಾಡ್ತೀರ. ಗೊಂಬೆ ನಾಡು ಅಂತಂದರೆ ಅದು ಆಟಿಕೆಗಳಿಗೆ ಅಥವಾ ಟಾಯ್ಸ್ಗೆ ಸಂಬಂಧಪಟ್ಟಿದ್ದು. ಬಟ್ ಬ್ರ್ಯಾಂಡ್ ನೇಮ್ ಏನಿದೆ ಗೊಂಬೆ ನಾಡು ಅಂತ ಇದೆ. ಗೊಂಬೆ ನಾಡು ಅಂತಂದರೆ ಕರ್ನಾಟಕದಲ್ಲಿ ಯಾರಿಗೇ ಆದರೂ ಅದು ಗೊತ್ತಾಗತ್ತೆ, ಓ ಇದು ಚನ್ನಪಟ್ಟಣದಿಂದ ಬಂದಿರತಕ್ಕಂಥದ್ದು ಅಂತ ಹೇಳಿ. ಸೊ ಈ ರೀತಿ ಆ ಒಂದು ಭೌಗೋಳಿಕದ ಮಹತ್ವ ಇರತಕ್ಕಂಥದ್ದು ಯಾವುದಾದ್ರೂ ಒಂದು ನೀವು ಹೆಸರನ್ನು ಮತ್ತು ಜನಗಳಿಗೆ ಸುಲಭವಾಗಿ ಅರ್ಥೈಸ್ಕೊಳ್ತಕ್ಕಂಥದ್ದು ಮತ್ತು ಗಮನದಲ್ಲಿ ಇಟ್ಕೊಳ್ತಕ್ಕಂಥದ್ದು ನಮ್ಮ ಹೆಸರನ್ನು ಸೂಚಿಸ್ಕೊಂಡು ನೀವು ನಿಮ್ಮ ಉತ್ಪನ್ನಗಳಿಗೆ ಬ್ರ್ಯಾಂಡ್ ಹೆಸರನ್ನು ಇಡ್ತಕ್ಕಂಥದ್ದು. ಸೊ ಇದಿಷ್ಟು. ಮತ್ತು ಇನ್ನೊಂದು, ದೇಸಿ ತಳಿಗಳು. ಯಾಕೆ ನಾವು ದೇಸಿ ತಳಿಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದಾದರೆ, ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರ್ತಕ್ಕಂಥ ಹಲವಾರು ಹವಾಮಾನ ವೈಪರೀತ್ಯಗಳಿಂದಾಗಲಿ ಅಥವಾ ನಿಮ್ಮಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳಿಂದಾಗಲಿ ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ದೇಸಿ ತಳಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಈಗ ಮತ್ತೆ ಅದನ್ನು ನಾವು ಪ್ರಚಲಿತ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಏನಂತಂದರೆ, ದೇಸಿ ತಳಿಗಳಿಗೆ ನೀವು ಹೆಚ್ಚು ರಾಸಾಯನಿಕ ಬಳಸ್ತಕ್ಕಂಥ ಅವಕಾಶ ಇರೋದಿಲ್ಲ. ಯಾಕೆಂದರೆ ಅದಕ್ಕೆ ಅವಶ್ಯಕತೆ ಕೂಡ ಇರೋದಿಲ್ಲ. ಇರತಕ್ಕಂಥ ಕೊಟ್ಟಿಗೆ ಗೊಬ್ಬರ ಆಗಲಿ ಅಥವಾ ನೀವೇನು ಜೀವಾಮೃತ ಪಂಚಗವ್ಯ ಅಂತ ಎಲ್ಲ ಹೇಳಿ ಮಾಡ್ತೀರಾ, ಅದನ್ನು ಉಪಯೋಗಿಸಿ ಸುಲಭವಾಗಿ ಬೆಳೀತಕ್ಕಂಥ ಒಂದು ತಳಿಗಳಾಗಿರ್ತವೆ. ಮತ್ತು ಅದು ದೇಸಿ ತಳಿಗಳಾಗಿರೋದ್ರಿಂದ ಅದಕ್ಕೆ ರೋಗ ನಿರೋಧಕ ಶಕ್ತಿ ಆಗಲಿ ಅಥವಾ ಬೇರೆ ಡಿಸೀಸ್ ರೆಸಿಸ್ಟೆನ್ಸ್ ಮತ್ತು ಪೆಸ್ಟ್ ರೆಸಿಸ್ಟೆನ್ಸ್ ಅಂತ ಏನು ಹೇಳ್ತೀವಿ, ಕೀಟಗಳನ್ನು ತಡೆಹಿಡ್ತಕ್ಕಂಥ ಒಂದು ಶಕ್ತಿ ಆಗಲಿ ಆ ದೇಸಿ ತಳಿಗಳಲ್ಲಿ ಇರ್ತದ್ದು. ಹೆಚ್ಚು ರಾಸಾಯನಿಕ ಬಳಸ್ತಲೇ ನಾವು ಅದನ್ನು ಬೆಳೆಯೋ ಒಂದು ಕಾರಣಕ್ಕಾಗಿ ಅದು ಇನ್ನೂ ಕೂಡ ಆರೋಗ್ಯಕ್ಕೆ ಹೆಚ್ಚು ಒಳ್ಳೆಯದಾಗಿರ್ತಕ್ಕಂಥದ್ದು. ತೆಂಗು, ಮಾವು, ರೇಷ್ಮೆ ಇದನ್ನೆಲ್ಲ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಆದರೆ ಉತ್ಪಾದನೆ ನಂತರ ಏನು ಚಟುವಟಿಕೆ ನಾವು ಮಾಡಬೇಕಾಗಿದೆ ಅದಕ್ಕೆ ನಾವು ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾ ಇಲ್ಲ. ಹಾಗೆ ಒಂದು ವರದಿಯ ಪ್ರಕಾರ ನಮ್ಮ ದೇಶದಲ್ಲಿ ಏನು ಉತ್ಪಾದನೆ ಮಾಡ್ತಾ ಇದ್ದೀವಿ ಅದರಲ್ಲಿ 1.5 ಲಕ್ಷ ಕೋಟಿಯಷ್ಟು ನಷ್ಟ ಆಗ್ತಾ ಇದೆ. ಏನಕ್ಕಂದರೆ ಕೊಯ್ಲು ನಂತರದ ಚಟುವಟಿಕೆಗಳಿಂದ, ಅಲ್ಲಿ ಈ ಸಾರಿಗೆ ವ್ಯವಸ್ಥೆಯಿಂದ ಆಗಿರ್ಬೋದು ಅಥವಾ ಕೊಯ್ಲು ನಂತರ ಮಾಡುವಂಥ ಚಟುವಟಿಕೆಗಳಿಂದ ಅನೇಕ ರೀತಿಯ ನಷ್ಟ ಆಗ್ತಾ ಇದೆ ನಮಗೆ. ಅದರಿಂದ ಇದನ್ನು ಮನಗಂಡು ನಮ್ಮ ಸರ್ಕಾರ ಕೃಷಿ ಉತ್ಪಾದನಾ ಕೃಷಿ
ನಂತರದ ಚಟುವಟಿಕೆಗಳಿಗೆ ಪ್ರಾಶಸ್ತ್ಯ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹಾಗೂ ರೈತರನ್ನು ಸಬಲೀಕರಣಗೊಳಿಸಬೇಕು, ಹೆಚ್ಚಿನದಾಗಿ ಮೌಲ್ಯವರ್ಧನೆಗೆ ಒತ್ತು ಕೊಟ್ಟು ಮಾರುಕಟ್ಟೆ ಸಂಪರ್ಕ ವ್ಯವಸ್ಥೆ ಕಲಿಸಬೇಕು